ಆರ್ಸಿಬಿ ಬ್ಯಾಟರ್ಗಳ ಆರ್ಭಟಕ್ಕೆ ಸಿಎಸ್ಕೆ ಧೂಳಿಪಟ ಆಗಿರೋದು. 43 ರನ್ಗಳಿಂದ ಆರ್ಸಿಬಿ ಟೀಮ್ ಗೆದ್ದು ಬೀಗಿದೆ. ಆರ್ಸಿಬಿ ಪರ ನಾಯಕ ರಜತ್ ಪಾಟೀದಾರ್ 48 ರನ್ನು. ಸಿಎಸ್ಕೆ ವಿರುದ್ಧ ಆರ್ಸಿಬಿಗೆ ಭರ್ಜರಿ ಗೆಲುವಿದು. ನಾ ಹೇಳ್ತಾ ಇದ್ನಲ್ಲ, ಬ್ಯಾಟಿಂಗ್, ಬೌಲಿಂಗ್, ಫೀಲ್ಡಿಂಗ್ ಎಲ್ಲ ಕೂಡ ಸೂಪರ್. 43 ರನ್ಗಳಿಂದ ಆರ್ಸಿಬಿಗೆ ಭರ್ಜರಿ ಗೆಲುವು ಸಿಕ್ಕಿದೆ. ಸಿಎಸ್ಕೆ ತಂಡಕ್ಕೆ 251 ರನ್ ಟಾರ್ಗೆಟ್ ಅನ್ನ ಆರ್ಸಿಬಿ ಕೊಟ್ಟಿತ್ತು. 20 ಓವರ್ಗಳಲ್ಲಿ 3 ವಿಕೆಟ್ ನಷ್ಟಕ್ಕೆ 250 ರನ್ ಕಲೆ ಹಾಕಿತ್ತು ಆರ್ಸಿಬಿ ತಂಡ. ಆರ್ಸಿಬಿ ಪರ ಫಿಲಿಪ್ ಸಾಲ್ಟ್ 46 ರನ್ನು, ವಿರಾಟ್ ಕೊಹ್ಲಿ 28 ರನ್ನು, ಅದಾದ್ಮೇಲೆ ದೇವದತ್ ಪಡಿಕಲ್ 50 ರನ್ನು, ಟಿಮ್ ಡೇವಿಡ್ 70 ರನ್ನು. ಟಿಮ್ ಡೇವಿಡ್ ಮಸ್ತ್ ಬ್ಯಾಟಿಂಗು. ಆರ್ಸಿಬಿ ಪರ ನಾಯಕ ರಜತ್ ಪಾಟೀದಾರ್ ಅವರು 48 ರನ್ ಕಲೆ ಹಾಕಿದ್ರು. ಸೊ ಅಲ್ಲಿಗೆ ಸಿಎಸ್ಕೆ ವಿರುದ್ಧ ಆರ್ಸಿಬಿಗೆ ಭರ್ಜರಿ ಗೆಲುವಾಗಿರೋದು. ಯಾರ್ಯಾರು ಎಷ್ಟೆಷ್ಟು ರನ್ಗಳನ್ನು ಹೊಡೆದ್ರು ಅಂತೇಳಿ ನಾವು ನೋಡ್ತಾ ಇದ್ದೀವಿ. ನಾ ಹೇಳ್ತಾ ಇದ್ನಲ್ಲ, ಮೊದಲು 3 ಓವರ್ಗಳಲ್ಲಿ ಯಾವುದೇ ರೀತಿಯಾದಂಥ ಬೌಂಡ್ರಿ ಇರಲಿಲ್ಲ. ಬಟ್ ಅದಾಗಿಯೂ ಉತ್ತಮವಾದಂಥ ಆಟ ಇವತ್ತಾಗಿದ್ದು. ನಾ ಬೌಲಿಂಗ್ನ ವಿಚಾರಕ್ಕೆ ಬರೋದಾದರೂ ಅಷ್ಟೇ, ಬೌಲಿಂಗು ಮಸ್ತ್ ಬೌಲಿಂಗ್ ಇತ್ತು. ಇನ್ನು ಬೌಲಿಂಗ್ನ ವಿಚಾರಕ್ಕೆ ಬರೋದಾದರೂ ಕೂಡ ಬೌಲಿಂಗ್ ಕೂಡ ಬಹಳ ಉತ್ತಮವಾಗಿ ಬೌಲಿಂಗನ್ನು ಮಾಡಿದ್ರು ಆರ್ಸಿಬಿ ತಂಡದ ಆಟಗಾರರು. ವಿಕೆಟ್ಗಳು ಹೆಂಗೋಯ್ತು ಅಂತ ಅಂದರೆ ಆಲ್ ಔಟ್ ಆಯಿತು. ಆಮೇಲೆ ಕೊನೆವರೆಗೂ ಹೆಂಗಿತ್ತು ಫೀಲ್ಡಿಂಗು, ಬ್ಯಾಟಿಂಗು, ಈಗ ಹೆಂಗೆ ಬ್ಯಾಟಿಂಗ್ ಆಡಿದ್ರು ಅದೇ ಥರನಾಗಿ ಫೀಲ್ಡಿಂಗು, ಬೌಲಿಂಗು ಎರಡೂ ಕೂಡ ಮಸ್ತಾಗಿತ್ತು. ಆಮೇಲೆ ಯಾರ್ಯಾರು ಎಷ್ಟೆಷ್ಟು ವಿಕೆಟನ್ನು ತೆಗೆದ್ರು ಅಂತ ನೋಡ್ತಾ ಹೋಗೋದಾದರೆ, ಡಫಿ 2 ವಿಕೆಟ್ ತೆಗೆದ್ರು, ಭುವನೇಶ್ ಕುಮಾರ್ ಅವರು 3 ವಿಕೆಟು, ಆಮೇಲೆ ಸಿಂಗು 2 ವಿಕೆಟು, ಕೃಣಾಲ್ ಪಾಂಡ್ಯ ಅವರು 2 ವಿಕೆಟು, ಶರ್ಮಾ 1 ವಿಕೆಟು. ಅಲ್ಲಿಗೆ ನೋಡಿ ಆಲ್ ಔಟ್ ಆಗಿದ್ದು. ಎಲ್ಲರೂ ಕೂಡ ಉತ್ತಮವಾದಂಥ ಬೌಲಿಂಗ್ ಕೂಡ ಮಾಡಿದ್ದಾರೆ. ಬೌಲಿಂಗ್ ಹಾವಳಿ ಕೂಡ ದೊಡ್ಡ ಮಟ್ಟದಲ್ಲಿತ್ತು. 207ಗೆ ಆಲ್ ಔಟು. ಅಷ್ಟು ಒಳ್ಳೆ ಮ್ಯಾಚ್ ಇವತ್ತಿದ್ದಿದ್ದು. ಯಾಕಂತಂದರೆ ಸಿಎಸ್ಕೆ ವಿರುದ್ಧ ಆಡ್ತಾ ಇದ್ದಾರೆ ಅಂತ ಅಂದರೆ ಆರ್ಸಿಬಿ ಅಭಿಮಾನಿಗಳಿಗೆ ನಿರೀಕ್ಷೆ ಎಲ್ಲವೂ ಕೂಡ ಜಾಸ್ತಿನೇ ಇರುತ್ತೆ. ಯಾಕಂತಂದರೆ ಕ್ರೇಸ್ ಕೂಡ ಹಾಗೇನೆ. ಈ ಬೇರೆ ತಂಡಗಳ ಜೊತೆ ಆರ್ಸಿಬಿ ಆಟ ಆಡೋದಕ್ಕೂ ಸಿಎಸ್ಕೆ ವಿರುದ್ಧ ಮ್ಯಾಚ್ ಆಡೋದಕ್ಕೂ ಒಂದು ಸ್ವಲ್ಪ ಡಿಫ್ರೆನ್ಸ್ ಇದೆ. ಯಾಕಂತಂದರೆ ಅದಕ್ಕೆ ದೊಡ್ಡ ಹಿಸ್ಟ್ರಿನೇ ಇದೆ. ಯಾಕಂತಂದರೆ ಸಿಎಸ್ಕೆ ಗೆದ್ದಂಥ ಸಂದರ್ಭದಲ್ಲಿ ಹಿಂದಿನ ಸೀಸನ್ಗಳೆಲ್ಲ ನಾವು ನೋಡಿದ್ವಿ. ಭಾಳ ಸಂದರ್ಭದಲ್ಲಿ ಆರ್ಸಿಬಿ ಮತ್ತು ಸಿಎಸ್ಕೆ ಫ್ಯಾನ್ಸ್ಗಳ ಜುಗಲ್ ಬಂದಿನೇ ಒಂಥರ ಮಜಾ ಇರುತ್ತೆ ನೋಡೋದಕ್ಕೆ. ಏನು ರೋಸ್ಟ್ ಮಾಡ್ತಾರೆ ಇವ್ರು ಅವ್ರನ್ನ, ಅವ್ರು ಇವ್ರನ್ನ. ಅದರಲ್ಲೂ ಆರ್ಸಿಬಿ ಏನಾದರೂ ಗೆದ್ದಂಥ ಸಂದರ್ಭದಲ್ಲಿ ಸಿಎಸ್ಕೆಗಂತೂ ಕಣ್ಣೀರು ಹಾಕ್ಬಿಡ್ಬೇಕು, ಅಷ್ಟರ ಮಟ್ಟಿಗೆ ಗೋಳೈಕತ್ತಾರೆ. ಅದೇ ಥರದ ಮ್ಯಾಚ್ ಇವತ್ತು ಕೂಡ ಆಗುತ್ತೆ ಅಂತೇಳಿ ಆರಂಭದಿಂದಲೂ ಆರ್ಸಿಬಿ ಅಭಿಮಾನಿಗಳೆಲ್ಲರೂ ಕೂಡ ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಅದೇ ರೀತಿಯಾಗಿ ಉತ್ತಮವಾದಂಥ ಫಾರ್ಮ್ನಲ್ಲಿ ಇವತ್ತು ಆರ್ಸಿಬಿ 2ನೇ ಮ್ಯಾಚನ್ನು ಗೆದ್ದಿರೋದು. ಮೊದಲ ಮ್ಯಾಚು ಹೈದರಾಬಾದು, ಅದಾದ ನಂತರದಲ್ಲಿ ಸಿಎಸ್ಕೆ ವಿರುದ್ಧ ಆಡಿರೋದು. ಇನ್ನು ಟಿಮ್ ಡೇವಿಡ್ ಅವರ ಬಗ್ಗೆ ಹೇಳೋದಾದರೆ ಅದ್ಭುತವಾದಂಥ ಸ್ಫೋಟಕ ಬ್ಯಾಟಿಂಗ್ ಅನ್ನು ಮಾಡಿದ್ರು. ಆರ್ಸಿಬಿಯ ಬೌಲರ್ಸ್ ದಾಳಿಗೆ ಸಿಎಸ್ಕೆ ದಾಂಡಿಗರು ಪತ್ರಗೊಟ್ಟು ಹೋಗಿದ್ದಾರೆ. ತರಗೆಲೆಗಳಂತೆ ಉದುರು ಹೋಯಿತು ಸಿಎಸ್ಕೆ ತಂಡದ ವಿಕೆಟ್ಗಳು. ಆಲ್ ಔಟ್ 207ಕ್ಕೆ. ಆರ್ಸಿಬಿ ಪರ ಭುವನೇಶ್ವರ್ ಕುಮಾರ್ಗೆ 3 ವಿಕೆಟ್. ಯಾರ್ಯಾರು ಎಷ್ಟೆಷ್ಟು ವಿಕೆಟ್ಗಳನ್ನು ತೆಗೆದ್ರು ಅಂತ, ಡಫಿ, ಕೃಣಾಲ್ ಪಾಂಡ್ಯ, ಅಭಿನಂದನ್ಗೆ ತಲಾ 2 ವಿಕೆಟು. ಆರ್ಸಿಬಿ ಪರ ಶರ್ಮಾ ಅವರಿಗೆ 1 ವಿಕೆಟು. ಆಮೇಲೆ ನಾನು ಟಿಮ್ ಡೇವಿಡ್ ಅವ್ರ ಬಗ್ಗೆ ಹೇಳ್ತಾ ಇದ್ದೆ. ಸ್ಫೋಟಕ ಬ್ಯಾಟಿಂಗ್ ಇವತ್ತು. ರಜತ್ ಅವರ ವಿಕೆಟ್ನ ಬಳಿಕ ಬಂದಂಥ ಟಿಮ್ ಡೇವಿಡ್ ಪಂದ್ಯದ ದಿಕ್ಕನ್ನೇ ಒಂದು ರೀತಿ ಚೇಂಜ್ ಮಾಡಿದ್ರು. ಸಿಕ್ಸರ್ಗಳು ಹೊಡೆದಿದ್ದು 6 ಸಿಕ್ಸರ್ ಸಹಿತ ಅರ್ಧ ಶತಕವನ್ನು ಬಾರಿಸಿದ್ರು. ಅಲ್ಲಿ 70 ರನ್ ಕಲೆ ಹಾಕಿದವರು. 8 ಸಿಕ್ಸರು, ಭರ್ಜರಿ 8 ಸಿಕ್ಸರ್ನ ಸಹಿತ 70 ರನ್ನನ್ನು ಬಾರಿಸಿದ್ರು. ಅದರಲ್ಲಿ 8 ಭರ್ಜರಿ ಸಿಕ್ಸು, ಜೊತೆಗೆ
3 4 280 ಸ್ಟ್ರೈಕ್ ರೇಟಲ್ಲಿ ನೋಡಿ. ರಜತ್ ಪಾಟೀದಾರ್ ಕೂಡ 19 ಎಸೆತಗಳಲ್ಲಿ 1 ಬೌಂಡ್ರಿ 6 ಸಿಕ್ಸರ್ ಸಹಿತ 48 ರನ್ನನ್ನು ಬಾರಿಸಿ ಅವರು ಕೂಡ ಸ್ಕ್ರೀಸಲ್ಲಿದ್ದರು. ಅದಾದಮೇಲೆ ಈ ಜೋಡಿ 5 ಓವರ್ಗಳಲ್ಲಿ ಬರೋಬ್ಬರಿ 97 ರನ್ನನ್ನು ಕಲೆ ಹಾಕಿದ್ದು. ಇವರಿಬ್ಬರ ಸ್ಫೋಟಕ ಬ್ಯಾಟಿಂಗ್ಗೆ ನಿಜಕ್ಕೂ ಫ್ಯಾನ್ಸ್ಗಳು ಕೂಡ ಭಾಳ ಥ್ರಿಲ್ ಆಗಿದ್ರು. ಆಮೇಲೆ ಇತ್ತ ಬೌಲಿಂಗ್ ಹೆಂಗಿತ್ತು ಅಂತಂದರೆ, ಬೌಲಿಂಗ್ಗೆ CSK ತಂಡದ ವಿಕೆಟ್ಗಳೆಲ್ಲ ಒಂದೊಂದೇ ಉದುರೋಯ್ತಂಗೆ. ಯಾರ್ಯಾರು ಎಷ್ಟೆಷ್ಟು ವಿಕೆಟ್ ತೆಗೆದ್ರು ಅನ್ನುವಂಥ ಡೀಟೇಲ್ಸನ್ನು ಕೂಡ ನಾನು ನಿಮಗೆ ಕೊಡ್ತಾ ಇದ್ದೀನಿ. ಅದ್ರ ಜೊತೆಗೆ ಟಿಮ್ ಡೇವಿಡ್ ಅವರ ಬ್ಯಾಟಿಂಗ್ ಇದೆಯಲ್ಲ, ಬ್ಯಾಟಿಂಗ್ ಒಳ್ಳೆ ಬ್ಯಾಟಿಂಗ್ ಇವತ್ತು. ಇದೇ ಥರದ ಬ್ಯಾಟಿಂಗು, ಬೌಲಿಂಗು, ಫೀಲ್ಡಿಂಗು ಎಲ್ಲದರಲ್ಲೂ ಕೂಡ RCB ಎಲ್ಲ ಮ್ಯಾಚ್ಗಳಲ್ಲೂ ಇದೇ ಥರ ಫಾರ್ಮಲ್ಲಿದ್ದು ಒಳ್ಳೆ ಪ್ರದರ್ಶನ ಕೊಡ್ತಾ ಹೋದರೆ ಖಂಡಿತ ಈ ಸಲನೂ ಕಪ್ ನಮ್ಮದೇ ಆಗೋದ್ರಲ್ಲಿ ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ. ಈಗೇನು RCB ಅಭಿಮಾನಿಗಳೆಲ್ಲ ಹೇಳ್ತಾ ಇದ್ದಾರಲ್ಲ, ಈ ಸಲನೂ ಕಪ್ ನಮ್ಮದೇ ಅಂತ, ಅದು ನಿಜ ಆಗೋದ್ರಲ್ಲಿ ನೋ ಡೌಟ್.